ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡೋಣಂತ, ಚಿಕನ್ ತವಾ ಫ್ರೈ. ಹೆಂಗೆ ಮಾಡೋದು ಭಾಳ ಸಿಂಪಲ್ ಐತಿ, ಸ್ವಲ್ಪ ಇಂಗ್ರೀಡಿಯಂಟ್ ಯೂಸ್ ಮಾಡ್ಕೊಂಡು ಮಾಡೋಣಂತ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ನಾನು 250 ಗ್ರಾಮ ಚಿಕನ್ ತೊಗೊಂಡಿನಿ. ಆಮೇಲೆ ಕಬಾಬ್ ಮಸಾಲ ಇರ್ತೈತಲ್ಲ ಅದನ್ನು ತೊಗೊಂಡಿನಿ. ಮತ್ತು ಒಂದು ಮೊಟ್ಟೆ ತೊಗೊಂಡಿನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು. ಒಂದು ಸ್ವಲ್ಪ ಕರಿಬೇವು ಇಷ್ಟು ಯೂಸ್ ಮಾಡ್ಕೊಂಡು ಬೆಸ್ಟ್ ಲೈಕ್ ತವಾ ಫ್ರೈ ಚಿಕನಿಂದ ಹೆಂಗೆ ಮಾಡೋದಂತ ನೋಡೋಣಂತ. ಸೊ ಫಸ್ಟ್ ಚಿಕನ್ ಏನಿರ್ತೈತಲ್ಲ ಭಾಳ ದಪ್ಪ ಇದ್ರೆ ಅದನ್ನು ಚೂರು ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡ್ರೆ ಅದು ಫ್ರೈ ಅದು ನೀವು ಡೀಪ್ ಫ್ರೈ ಮಾಡಾಕ್ತಿಲ್ಲ, ತವಾ ಫ್ರೈ ಮಾಡಾಕತ್ತೀವಿ ನಾವು. ಸೊ ಚಂದಾಗ ಫ್ರೈ ಆಗ್ತೈತೆ ಅದು ನಾವು ಮಾಡೋ ಮುಂಚೆ. ಸೊ ನೋಡಿರಿ ನೀವು, ನಾನು ಎಲ್ಲ ನೀಟಾಗಿ ಯಾವ್ಯಾವ್ದು ದಪ್ಪದು ಇರ್ತಾವಲ್ಲ ಅವ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಸೊ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆ ಒಳಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ನೀಟಾಗಿ ಕುಟ್ಕೋಬೇಕು. ಮಿಕ್ಸಿ ಮಾಡ್ಕೋಬೇಡ್ರಿ, ಕುಟ್ಕೊಂಡು ಹಾಕೋರಿ, ಅಂದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ. ಸೊ ಇವಾಗ ನಾನು ಹಾಕ್ಕೊಂಡೆ. ಅದಾದಮೇಲೆ ಅದೇನು ಎಗ್ ಇಟ್ಟಿದ್ನಲ್ಲ ಅದನ್ನು ಒಂದು ಗ್ಲಾಸ್ ತೊಗೋರಿ. ಗ್ಲಾಸ್ ತೊಗೊಂಡು ಅದ್ರೊಳಗೆ ಒಡ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಅದು ಎಲ್ಲೋ ಮತ್ತು ವೈಟ್ ನೀಟಾಗಿ ಮಿಕ್ಸ್ ಆಗಿ ಆಮೇಲೆ ನಾವು ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಅದು ಅದೇನು ಚಿಕನ್ ಐತಲ್ಲ ಅದ್ರ ಒಳಗೆ ಹಾಕೊಂಡ್ರೆ ಚಂದ ಮಿಕ್ಸ್ ಆಗ್ತೈತೆ. ನೀವು ಡೈರೆಕ್ಟ್ ಅಲ್ಲೇ ಒಡೆದು ಹಾಕೊಂಡ್ರೆ ಸರಿ ಆಗಂಗಿಲ್ಲ ಅದು. ಸೊ ಇವಾಗ ನೋಡ್ರಿ, ನಾನು 2 ಸ್ಪೂನ ಫುಲ್ ಸ್ಪೂನ್ ಯೂಸ್ ಮಾಡತ್ತೀನಿ. ಇಲ್ಲೇ 2 ಸ್ಪೂನ ಕಬಾಬ್ ಪೌಡ್ರ್ ಹಾಕೊಳತ್ತೀನಿ. ನಿಮಗೆ ಯಾರಿಗಾರ ಕಬಾಬ್ ಪೌಡ್ರ್ ಬೇಕಂದ್ರೆ ಸೊ ಕಮೆಂಟ್ ಮಾಡಿರಿ. ಸೊ ನಾ ಲಿಂಕ್ ಕೊಡ್ತೀನಂತ ನಿಮ್ಗೆ. ಸೊ ಇವಾಗ 2 ಸ್ಪೂನ್ ನಾನು ಕಬಾಬ್ ಪೌಡ್ರ್ ಹಾಕ್ಕೊಂಡೆ. ಕಬಾಬ್ ಪೌಡ್ರ್ ಹಾಕ್ಕೊಂಡ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಇವಾಗ ಡೈರೆಕ್ಟಾಗಿ ಎಗ್ ಏನು ಅದನ್ನು ಮಾಡಿಟ್ಕೊಂಡಿರಲ್ಲ ಪೇಸ್ಟ್, ಅದನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಇದೆಲ್ಲ ಅಂದ್ರೆ ಚಿಕನ್ ಜೊತೆ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೊಂದ್ಕೋಬೇಕದು. ನೀಟಾಗಿ ಹೊಂದ್ಕೊಂಡ್ಮೇಲೆ ನೀವು ಅದ್ರ ಮೇಲೆ ಎಗ್ ಹಾಕಿದ್ರಂದ್ರೆ ಅದು ನೀಟಾಗಿ ಕೋಟಿಂಗ್ ಕುತ್ಕೋತೈತಿ. ಬಿಕಾಸ್ ನಾವಿಲ್ಲೇ ತವಾ ಫ್ರೈ ಮಾಡಾಕತ್ತೀವಿ. ಸೊ ಈ ಥರ ಮಾಡ್ಕೊಂಡ್ರೆ ಮಸ್ತ್ ಅದು ಮಸಾಲ ನೀವು ತಿನ್ನೋ ಮುಂದೆ ಭಾಳ ಚಲೋ ಅನಿಸ್ತದೆ. ಸೊ ನಾನಿವಾಗ ಎಲ್ಲ ಪ್ರಾಪರಾಗಿ ಮಿಕ್ಸ್ ಮಾಡಿಕೊಂಡೆ ಚಿಕನ್ ಮಿಕ್ಸ್ ಮಾಡ್ಕೊಂಡಿಂದ ಈಗ ಅದನ್ನೇನು ಪೇಸ್ಟ್ ಮಾಡಿನಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡ್ರಿ. ಸೊ ಇಲ್ಲಿ ನಾನು ಅದನ್ನ ಪೂರ್ತಿ ಒಂದು ಎಗ್ ಯೂಸ್ ಮಾಡಿರಿ. 250 ಗ್ರಾಮ್ ಇದು ಚಿಕನ್ ತೊಗೊಂಡ್ರೆ 1 ಎಗ್ ಹಾಕೋರಿ. ಇನ್ ಕೇಸ್ ನೀವೇನಾರ ಲೈಕ್ 1/2 kg ತೊಗೊಂಡ್ರೆ 2 ಎಗ್ ಹಾಕೋರಿ. ಸೊ ನೀಟಾಗಿ ಕೈಯಿಂದನ ಮಿಕ್ಸ್ ಮಾಡ್ಕೋರಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು 20 to 30 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಇಟ್ಕೊಂಬಿಡ್ಬೇಕು. ಸೊ ಅದು ಮ್ಯಾರಿನೇಟ್ ಆಗೋತನ ನಿಮಗೊಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ ನಾನು ಹೇರ್ ಫಾಲಿಗೆ. ಸೊ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಅಂದ್ರೆ ವೀಕ್ ಒಳಗೆ 3 ಟೈಮ್ಸ್. ಏನಂದ್ರೆ ಅದು ಆಮ್ಲಾದೇನು ಪೌಡರ್ ಅದಲ್ಲ ಅದನ್ನು ಒಂದು ಗ್ಲಾಸ್ ಒಳಗೆ 1 ಸ್ಪೂನ್ ಅಥವಾ ಒಂದು 1/2 ಟೇಬಲ್ ಸ್ಪೂನ್ ಆಮ್ಲಾ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಅದ್ರ ಒಳಗೆ ನೀರು ಹಾಕಿ ನೀವು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮದು ಆಮ್ಲಾ ಎದಕ್ಕೆ ಯೂಸ್ ಮಾಡ್ತೀವಂದ್ರೆ ನಾವು ಹೇರ್ ಫಾಲ್ ಕಂಟ್ರೋಲ್ ಮಾಡೋಕೆ, ಹೇರ್ ಪ್ರಾಬ್ಲಮ್ಸ್ ಏನೇನು ಇರ್ತಾವಲ್ಲ ಅದು ಎಲ್ಲ ಕಡಿಮೆ ಮಾಡುತ್ತಿದೆ. ಮತ್ತು ನಮ್ಮದು ಹೇರ್ ಗ್ರೋತ್ ಪ್ರಮೋಟ್ ಮಾಡ್ತೈತಿ. ಹೇರ್ ಫಾಲ್ ತಡೆಗಟ್ಟೋದಲ್ದ ಹೇರ್ ಗ್ರೋತ್ನು ಪ್ರಮೋಟು ಮಾಡ್ತೈತಿ. ಸೊ ಇದ್ರದ್ದು ಒಂದು ಬೆಸ್ಟ್ ಯೂಸ್ ಏನಂದ್ರೆ ಇದು ನಾವು ಇದನ್ನು ಹಂಗೆ ಹೇರ್ ಪ್ಯಾಕ್ ಆಗಿನೂ ತಲೆಗೆ ಹಚ್ಕೋಬೋದು, ಆ್ಯಸ್ ವೆಲ್ ಇದನ್ನು ಕುಡಿಯೋಬೋದು. ಸೊ ಇದನ್ನು ನೀವು ವೀಕ್ಲಿ 3 ಟೈಮ್ಸ್ ಟ್ರೈ ಮಾಡ್ಬೋದು. ಸೊ ಕಮ್ ಬ್ಯಾಕ್ ಟು ಮೈ ರೆಸಿಪಿ. ಇವಾಗ ತವಾ ಇಟ್ಕೊಂಡಿನಿ ನಾನು. ಅದಕ್ಕೆ ಜಸ್ಟ್ ಸ್ವಲ್ಪ ಆಯಿಲ್ ಹಚ್ಕೋರಿ. ಭಾಳ ಹಾಕೋಬೇಡ್ರಿ, ಬಿಕಾಸ್ ಡಯಟ್ ಕಾನ್ಷಿಯಸ್ ಇರೋರು ಜಾಸ್ತಿ ಆಯಿಲ್ ಪ್ರಿಫರ್ ಮಾಡೋಂಗಿಲ್ಲ. ಸೊ ಅವ್ರಿಗೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ತವಾಗ ಒಂದು 1/2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಚ್ಕೊಂಡಿನಿ. ಅದ್ರ ಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಹಾಕೋರಿ. ಸೊ ನಾನೀಗ 1 by 1 ಪೀಸಸ್ ಹಾಕೊಳತ್ತೀನಿ ನೋಡ್ರಿ. ಅದು ಎಷ್ಟು ಚಂದ ಅಂದ್ರೆ ಮಸ್ತ್ ಹೊಂದ್ಕೊಂಬಿಟ್ಟೈತೆ ಅದೆಲ್ಲ ಮಸಾಲ ಚಿಕನ್ ಜೊತೆ. ಸೊ ಹಿಂಗೆ ಹೊಂದ್ಕೊಳ್ಬೇಕಂದ್ರೆ ನಾವು ಸ್ವಲ್ಪ ವೇಟ್ ಮಾಡ್ಬೇಕಂದ್ರೆ ಒಂದು 20 to 30 ಮಿನಿಟ್ಸ್ ನೀಟಾಗಿ ಅದು ಮ್ಯಾರಿನೇಟ್ ಆತಂದ್ರೆ ನಮಗೆ ಚಿಕನ್ ನಾವು ಲೈಕ್ ತವಾ ಫ್ರೈ ಮಾಡೋ ಮುಂದೆ ಮಸ್ತ್ ಬರ್ತದೆ ಟೇಸ್ಟ್.
ಸೊ ನೀವು ಇವಾಗ ನಾನು ಮಾಡೋ ಮುಂದೆ ಫೀಲ್ ಆಗ್ತಿದೆ ಸ್ಮೆಲ್ ಎಷ್ಟು ಚಂದ ಬರ್ತೈತೆ ನನ್ನ ಮಸಾಲದ. ಮತ್ತು ಇವಾಗ ನೋಡ್ರಿ ಒಂಚೂರು ಆಯಿಲ್ ಮ್ಯಾಲೆ ಹಚ್ಕೋಬೇಕು, ಜಾಸ್ತಿ ಆಯಿಲ್ ಹಚ್ಕೋಬೇಡ್ರಿ. ಸೊ ಇದು ಹೇಳ್ದಂಗೆ ಡಯಟ್ ಕಾನ್ಷಿಯಸ್ ಯಾರು ಇರ್ತಾರಲ್ಲ ಅವ್ರಿಗೆ ಭಾಳ ಚಲೋ ಇದೆ. ಸೊ ನಾನು ಒಂಚೂರು ಆಯಿಲ್ ಹಚ್ಕೊಳತ್ತೀನಿ. ಮತ್ತು ಇದನ್ನು ಈ ರೆಸಿಪಿ ನಿಮಗೆ ಚಲೋ ಬರ್ಬೇಕಂದ್ರೆ ಇದನ್ನು ಭಾಳ ಅಂದ್ರೆ ಭಾಳ ಕಡಿಮೆ ಲೋ ಫ್ಲೇಮ್ ಒಳಗೆ ನೀವು ಎಷ್ಟು ಇಟ್ಕೊಂಡು ಮಾಡ್ತಿರಲ್ಲ ಅಷ್ಟು ಚಲೋ ಚಿಕನ್ ಬಾಯ್ಲ್ ಆಗ್ತೈತಿ. ಸೊ ಇವಾಗ ಒಂಚೂರು ಮೇಲೆ ಕರಿಬೇವಿಂದ ಸೊಪ್ಪು ಹಾಕೋರಿ. ಸೊ ಕರಿ ಲೀವ್ಸ್ ಹಾಕೊಂಡ್ರೆ ನಿಮ್ಗೆ ಚಲೋ ಅನಿಸ್ತೈತಿ. ಕ್ರಿಸ್ಪಿ ಆಗವು ಸಿಗ್ತಾವಲ್ಲ, ಮಸ್ತ್ ಅನಿಸ್ತೈತಿ ತಿನ್ನಕ್ಕೆ. ಸೊ ನೋಡಿರಿ, ಅದನ್ನು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಿಂಗೆ ರೊಟೇಟ್ ಮಾಡ್ಕೊರಿ. ಸೊ ಅದು ಈಗ ಒಂದು ಕಡೆದು ಬೆಂದೈತಿ, ಇನ್ನೊಂದು ಕಡೆದು ಬೇಯಲಿ ಅಂತ ನಾನು ಉಲ್ಟಾ ಹಾಕ್ಕೊಂಡಿನಿ. ಸೊ ಈಗೇನು ಉಲ್ಟಾ ಹಾಕ್ಕೊಂಡಿಲ್ಲ, ಅದ್ರ ಮೇಲೆ ಒಂದು ಚೂರು ಆಯಿಲ್ ಹಚ್ಕೊಳ್ಳೋದು ಅಷ್ಟು, ಭಾಳ ಹಚ್ಕೋಬೇಡ್ರಿ. ಈಗ ನೀವು ಮ್ಯಾಲಿಲ್ಲ ಆಯಿಲ್ ಹಚ್ಕೊಳ್ಳಿಲ್ಲ ಅಂದ್ರೂ ನಡೀತೈತಿ. ಸೊ ನಾನೇನು ಅಷ್ಟು ಡಯಟ್ ಕಾನ್ಷಿಯಸ್ ಅಲ್ಲ, ಸೊ ನಾನು ಒಂಚೂರು ಆಯಿಲ್ ಯೂಸ್ ಮಾಡತ್ತೀನಂತಿಲ್ಲ. ಸೊ ಇವಾಗ ಇದು ನೀವು ಪೇಷನ್ಸಿಂದ ಈ ರೆಸಿಪಿಗೆ ಸ್ವಲ್ಪ ವೇಟ್ ಮಾಡಬೇಕಾಗ್ತೈತೆ. ಲೈಕ್ ಈ ಕಡೆನೂ ಒಂದು 2 ನಿಮಿಷ ಒಳಗನ ಮುಗ್ಯಾಕಾಗಿಲ್ಲ. ಈಗ ನೋಡ್ರಿ, ನಾನು ಟರ್ನ್ ಮಾಡಿ ನೋಡಾಕತ್ತೀನಿ ಅದು ಬೆಂದೈತಿಲ್ಲೋ ಅಂತ. ಇನ್ ಕೇಸ್ ಅದು ಬೆಂದಿಲ್ಲ ಅಂದ್ರೆ ಅದನ್ನ ಹಂಗೆ ಬೇಯಿಸಾಕ್ಬಿಡ್ರಿ. ಮತ್ತು ಅವೇನು ಕಾರ್ನರ್ ಎಡ್ಜಸ್ ಇರ್ತಾವಲ್ಲ ಅವನು ಒಂಚೂರು ಬೇಯಿಸ್ಕೋಬೇಕು ನಾವು. ಯಾಕಂದ್ರೆ ಸೈಡ್ಗೇನು ಕಾರ್ನರ್ ಇರುತ್ತಲ್ಲ ಅಲ್ಲಿ ಬೆಂದಿರುವುದಿಲ್ಲ. ಸೊ ನಾನು ಇಲ್ಲಿ ನೀವು ನೋಡ್ತಿರ್ಬೋದು ವಿಡಿಯೋ ಒಳಗೆ, ಅಲ್ಲಿ ನಾನು ಹಿಂಗೆ ಸ್ಟ್ರೇಟಾಗಿ ನಿಲ್ಸೀನಿ. ಸೊ ಅದು ಬೇಯ್ತೈತಿ. ಮತ್ತು ಅಲ್ಲೊಂದು ಚೂರು ನೀವು ಆಯಿಲ್ ಬೇಕಂದ್ರೆ ಹಾಕೋರಿ. ನಾನಿಲ್ಲಿ ಹಚ್ಕೊಳತ್ತೀನಿ ನೋಡಿ ಆಯಿಲ್. ಸೊ ಈ ಥರ ಮಾಡೋದ್ರಿಂದ ನಿಮ್ದು ಎಲ್ಲ ಕಾರ್ನರ್ಸ್ ಮತ್ತು ಮೇಲೆ ಕೆಳಗೆ ಎಲ್ಲ ಚಿಕನ್ ನೀಟಾಗಿ ಬೆಂದ್ಕೊತೈತಿ. ಸೊ ನೀಟಾಗಿ ಬೇಯೋದ್ರಿಂದ ನೀವು ಸಾಫ್ಟಾಗಿ ಚಿಕನ್ನ ತಿನ್ನೋ ಮುಂದೆ ಭಾಳ ಚಲೋ ಅನಿಸ್ತೈತಿ. ಸೊ ಈಗ ನೋಡಿರಿ, ಆಲ್ಮೋಸ್ಟ್ ನಮ್ದು ಚಿಕನ್ ತವಾ ಫ್ರೈ ರೆಡಿ ಆಗೈತಿ. ಸೊ ನಾನು ಇನ್ನೊಂದು ಚೂರು ಅದನ್ನು ನಮಗೆ ಗೊತ್ತಾಗ್ತೈತೆ ಮಾಡೋ ಮುಂದೆ ಅದು ಇನ್ನೂ ಬೇಯಬೇಕು, ಇನ್ನೊಂದು ಚೂರು ನಾನು ವೇಟ್ ಮಾಡತ್ತೀನಂತ. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಫೋಟೋ ಒಳಗೆ ಎಷ್ಟು ಚಂದ ಆಗೈತೆ ಅಂದ್ರೆ ಚಿಕನ್ ಬ್ಯಾಗ್ ನೀರು ಬರಾಕತ್ತಾವ ತಿನ್ಬೇಕಂತ. ನಿಮಗೂ ಅನ್ನಿಸ್ತಿರ್ಬೋದು. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಭಾಳ ನಾ ಇಲ್ಲಿ ಆಯಿಲು ಯೂಸ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಕಡಿಮೆ ಆಯಿಲಿಂದ ಮತ್ತು ಭಾರಿ ಅಂದ್ರೆ ಭಾಳ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಇಷ್ಟು ಚಲೋತ್ನಾಗ ನಾವು ಚಿಕನ್ ತವಾ ಫ್ರೈ ಮಾಡ್ಕೋಬೋದು. ಸೊ ನಾನು ನಿಮಗಿಲ್ಲಿ ಒಂದು ಪೀಸ್ ಕಟ್ ಮಾಡಿನೂ ತೋರಿಸ್ತೀನಂತ ಎಷ್ಟು ಸಾಫ್ಟಾಗಿ ಬಂದೈತಿ ಮತ್ತು ಎಷ್ಟು ಚಂದ ಮಸಾಲ ಅದ್ರೊಳಗೆ ಹೊಂದ್ಕೊಂಡೈತೆ ಅಂಥೇಳಿ. ಸೊ ನಾವು ಹೆಂಗೆ ಮ್ಯಾರಿನೇಟ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ನೀವು ಎಷ್ಟು ಚಂದ ಮ್ಯಾರಿನೇಟ್ ಮಾಡ್ಕೋತೀರಿ ಚಿಕನ್, ಎಷ್ಟು ಚಂದ ಪೇಷನ್ಸಿಂದ ಬೇಯಿಸ್ತೀರಿ ತವಾ ಮೇಲೆ, ಅಷ್ಟು ಚಂದ ನಿಮಗೆ ಚಿಕನ್ ತವಾ ಫ್ರೈ ಆಗುತ್ತೆ. ಸೊ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ಇಷ್ಟು ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್ ಬಾಯ್.